ಶ್ರೀ ಶ್ರೀಧರ ಸ್ವಾಮಿಗಳು ವಾಸ ಮಾಡಿರುವಂಥ ಕುಟೀರದ ಸಮೀಪವೇ ಶ್ರೀಧರ ಶೆಣೈ ಎಂಬ ಭಕ್ತನ ತೋಟ ಇತ್ತು. ಆ ತೋಟದ ಸುತ್ತ ಕಾಡು ಮರಗಳಿದ್ವು. ಆ ವೃಕ್ಷಗಳ ಮೇಲೆ ಕಪಿಗಳು ವಾಸ ಮಾಡಿಕೊಂಡಿದ್ವು. ತೋಟದ ಮಾಲೀಕನು ತನ್ನ ತೋಟದಲ್ಲಿ ಬೆಳೆಯುವಂಥ ಫಲಗಳು ಕಪಿಗಳಿಗೆ ಸಿಗದ ಹಾಗೆ ಕಾವಲಿಗೆ ಜನರನ್ನು ನೇಮಿಸಿದ್ದ. ಕಾವಲಿಗಾಗಿ ಇರುವಂಥ ಜನರು ಆಯುಧಗಳನ್ನು ಹಿಡ್ಕೊಂಡು ಕಪಿಗಳಿಗೆ ತೋಟದ ಒಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಹೇಳಿ ಅವರು ಕಾಯ್ತಾ ಇರ್ತಿದ್ರು. ಒಮ್ಮೆ ಆ ಕಪಿಗಳು ತೋಟಕ್ಕೆ ನುಗ್ಗಿಬಿಟ್ರೆ ಆಯುಧವನ್ನು ಉಪಯೋಗಿಸಿ ಆ ಕಪಿಗಳನ್ನು ಅವರು ಕೊಲ್ತಿದ್ರು. ಒಂದು ದಿನ ಶ್ರೀ ಶ್ರೀಧರರು ತಾವಿರುವಂಥ ಕುಟೀರದಿಂದ ಹೊರಗೆ ಬಂದು ತಮ್ಮ ಸೇವಕರೊಂದಿಗೆ ಕಾಲ್ನಡಿಗೆಯಿಂದ ಸಂಚಾರ ಮಾಡ್ತಾ ತೋಟದ ಸಮೀಪಕ್ಕೆ ಹೋಗ್ತಾರೆ. ಆ ವೇಳೆಯಲ್ಲಿ ಶ್ರೀಧರರನ್ನು ಕಂಡು ಕಪಿಗಳೆಲ್ಲ ಬಂದು ಕರುಣಾಸ್ವರದಿಂದ ತಮಗೆ ಹಸಿವೆಯಾಗಿದೆ ಹೇಳಿ ಆ ಸಂಜ್ಞೆಯಿಂದ ಅವರು ತೋರಿಸ್ತಿದ್ದಂತೆ. ಆ ಮಂಗಗಳ ಕರುಣಾಸ್ವರವನ್ನು ಆಲಿಸಿದಂಥ ದಯಾಮೂರ್ತಿಗಳಾದ ಶ್ರೀ ಶ್ರೀಧರರಿಗೆ ಅಂತರಂಗ ಕರಗ್ತದೆ. ಕಣ್ಣುಗಳಲ್ಲಿ ಅಶ್ರು ಹನಿ ಹರಿಲಿಕ್ಕೆ ಶುರುವಾಗ್ತದೆ. ಆ ಮಂಗಗಳನ್ನು ಕುರಿತು ಶ್ರೀಧರರು ಹೇಳ್ತಾರೆ, ರಾಮಭಕ್ತರೇ, ರಾಮಸೇವಕರೇ, ಶ್ರೀರಾಮನು ನಿಮ್ಮನ್ನು ತನ್ನ ಜೊತೆಗೆ ಇಟ್ಟುಕೊಂಡು ನಿಮಗೆ ಹಸಿವೆಯಾಗದ ಹಾಗೆ ಮಾಡಿದ್ದು. ಆದರೆ ಈಗ ನಿಮಗೆ ಆಶ್ರಯ ಕೊಡುವವರು ಯಾರೂ ಇಲ್ಲ. ನೀವು ದುಃಖ ಮಾಡಬೇಡಿ. ಪರಮಾತ್ಮನು ಕರುಣಾಳ ಆಗಿದ್ದಾನೆ, ಶ್ರೀರಾಮನು ದಯಾಮೂರ್ತಿ ಇದ್ದಾನೆ ಹೇಳ್ತಾರಂತೆ. ಹೀಗೆ ಆ ಕಪಿಗಳನ್ನು ಕುರಿತು ಶ್ರೀಧರರು ಹೇಳ್ತಾ ಇರುವಾಗ ಸಮೀಪದಲ್ಲಿಯೇ ಇರುವಂಥ ಆ ತೋಟದ ಮಾಲೀಕ ಶ್ರೀಧರ ಶೆಣೈ ಎಂಬುವನು ಕಪಿಗಳು ಹಸಿವೆಯಿಂದ ಬಳಲಿದ್ದ ಆ ಸ್ಥಿತಿಯನ್ನು ಕಂಡು ಶ್ರೀಧರರ ಮನಸ್ಸಿಗೆ ಖೇದ ಆಗಿದೆ, ಬೇಸರ ಆಗಿದೆ ಹೇಳಿ ಅದನ್ನು ತಿಳ್ಕೊಂಡು ಅವನು ಶ್ರೀ ಗುರುಚರಣಾರವಿಂದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನನ್ನಿಂದ ಏನಾಗಬೇಕು ದಯಮಾಡಿ ಅಪ್ಪಣೆ ಮಾಡಿ ಹೇಳಿ ವಿನಂತಿಸಿಕೊಳ್ತಾನೆ. ಆಗ ಶ್ರೀಧರರು, ಮಗು, ಲೋಕದಲ್ಲಿ ಎಷ್ಟೋ ಜನರು ಬ್ರಾಹ್ಮಣರಿಗೆ ಭೋಜನ ಹಾಕಿ ದಕ್ಷಿಣೆ ಕೊಟ್ಟು ಸತ್ಕಾರ ಮಾಡ್ತಾರೆ, ಇನ್ನು ಕೆಲವರು ಅನ್ನದಾನ ಮಾಡ್ತಾರೆ. ಆದರೆ ಪಾಪ ಈ ಕಪಿಗಳಿಗೆ ಯಾರು ಅನ್ನ ಹಾಕ್ತಾರೆ? ಇವರು ರಾಮಭಕ್ತರಿದ್ದಾರೆ ಹೇಳ್ತಾ ಇರುವಾಗಲೇ ಶ್ರೀಧರರ ಕಣ್ಣುಗಳಿಂದ ಅಶ್ರು ಬಿಂದುಗಳು ಸುರಿತಾವೆ. ಇದನ್ನು ಗಮನಿಸಿದಂಥ ಗುರುಭಕ್ತನಾದಂಥ ಶ್ರೀಧರ ಶೆಣೈ ಹೇಳ್ತಾನೆ, ಸ್ವಾಮಿ ನಾನು ಇವತ್ತೇ ಪ್ರತಿಜ್ಞೆ ಮಾಡ್ತೇನೆ, ತಮ್ಮ ಕೃಪೆ ಇದ್ದರೆ ಯಾವುದು ಅಸಾಧ್ಯದ ಮಾತಿಲ್ಲ. ಈ ಒಂದು ಭಾಗದ ತೋಟವನ್ನೇ ಕಪಿಗಳ ಆಹಾರಕ್ಕಾಗಿ ಬಿಟ್ಬಿಡ್ತೇನೆ ಹೇಳಿ ನಮಸ್ಕಾರ ಮಾಡ್ತಾನೆ ಶ್ರೀಧರರಿಗೆ. ಆ ಭಕ್ತನಾದರೂ ಧನ್ಯನಿದ್ದಾನೆ. ಯಾಕಂದರೆ ಅವನ ಆ ತೋಟ ಉಳಿದ ಸ್ಥಳಗಳಿಗಿಂತಲೂ ಬಹಳ ಉತ್ತಮ ಫಲವನ್ನು ಕೊಡ್ತಿತ್ತು. ಅವನ ಭಕ್ತಿಯನ್ನು ಕಂಡು ಶ್ರೀ ಶ್ರೀಧರರು ಅವನಿಗೆ ಭೂತದಯೆ ಹೇಳುವ ವಿಚಾರವಾಗಿ ಬೋಧಿಸ್ತಾರೆ. ಮಗು, ಇನ್ನು ನಿನ್ನ ಮನೆಯಲ್ಲಿ ಸಕಲ ಸಂಪತ್ತು ನೆಲೆಯಾಗಲಿ ಹೇಳಿ ಆಶೀರ್ವದಿಸ್ತಾರೆ. ಮರುದಿನ ಶ್ರೀ ಶ್ರೀಧರರು ಕಪಿಗಳ ಸಮೂಹ ಇರುವಂಥ ವೃಕ್ಷದ ಬಳಿಗೆ ಹೋಗಿ ಗುರುಭಕ್ತನು ಕಪಿಗಳಿಗಾಗಿ ಬಿಡಲ್ಪಟ್ಟ ಆ ಒಂದು ತೋಟದ ಫಲವನ್ನು ಮಾತ್ರ ಸೇವಿಸಿ ತೃಪ್ತಿ ಪಡಬೇಕು ಹೇಳಿ ಆ ಕಪಿಗಳಿಗೆ ಆಜ್ಞೆ ಮಾಡ್ತಾರೆ. ಆ ಮೂಕ ಪ್ರಾಣಿಗಳಾದರೂ ಶ್ರೀ ಗುರಾಜ್ಞೆಯನ್ನು ಮೀರದೆ ನಡೆಸ್ತಿದ್ವು. ಆ ತೋಟದಲ್ಲಿ ಮಾತ್ರ ಅವು ಫಲವನ್ನು ಸೇವಿಸ್ತಿದ್ವು, ಉಳಿದ ತೋಟಕ್ಕೆ ಬರ್ತಿರಲಿಲ್ಲ. ಅಲ್ಲಿರುವಂಥ ಹಣ್ಣುಗಳನ್ನು ಸೇವಿಸಿ ಕಪಿಗಳು ನಮ್ಮ ಶ್ರೀ ಗುರುವಿನ ಮುಂದೆ ಆನಂದದಿಂದ ಕುಣಿದಾಡಿದುವಂತೆ. ಶ್ರೀರಾಮಭಕ್ತರಾದ ವಾನರರ ವಂಶಜರಾದ ಕಪಿಗಳು ತೃಪ್ತಿಪಟ್ಟಿರುವುದನ್ನು ಕಂಡು ಶ್ರೀಧರರಿಗೆ ಬಹಳ ಆನಂದ ಆಗ್ತದೆ. ಶ್ರೀ ಗುರುನಾಥನು ಕೃಪೆ ಮಾಡದ ಹೇಳಿ ಆ ಕಪಿಗಳು ಅಲ್ಲಿರುವ ಫಲಗಳನ್ನು ಸೇವಿಸಿ ಸಂತೋಷವನ್ನು ವ್ಯಕ್ತಪಡಿಸಿದುವಂತೆ.